ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರನ್ನ ಒಲಿಸ್ಕೊಳ್ಳೋದಕ್ಕೆ ಹಲವಾರು ಥರ ಸೇವೆ ಮಾಡ್ತಾರೆ, ಹಲವಾರು ಥರ ಪೂಜೆಗಳು ಮಾಡ್ತಾರೆ. ನಾವು ಮಾಡೋ ಪೂಜೆ ಸೇವೆ ಇದ್ರ ಫಲ ನಮಗೆ ಸಿಗಬೇಕಂದ್ರೆ ಒಳ್ಳೆ ಮನಸ್ಸಿಂದ ಪೂಜೆ ಮಾಡಬೇಕು. ಯಾವುದೇ ಅಪೇಕ್ಷೆ ಇಲ್ಲದೆ ನಿಷ್ಕಲ್ಮಶ ಭಕ್ತಿ ಇರಬೇಕು. ಸತ್ಯ ಧರ್ಮವಾದ ಹಾದಿಯಲ್ಲಿ ನಾವು ನಡಿಬೇಕು. ಆದರೆ ನಾವು ಮಾಡೋ ಪೂಜೆಗಳು, ಸೇವೆಗಳು, ವ್ರತಗಳು ಇವುಗಳಿಂದ ಏನು ಉಪಯೋಗ ಅಂದರೆ ರಾಯರ ದೃಷ್ಟಿ ನಮ್ಮ ಮೇಲೆ ಬೀಳತ್ತೆ. ನಾವು ಮಾಡೋ ಪೂಜೆಗಳು, ಸೇವೆಗಳು, ವ್ರತಗಳು ಇವುಗಳಿಂದ ನಮ್ಗೆ ಒಳ್ಳೇದಾಗತ್ತೆ ಅಂದರೆ ಅದು ಖಂಡಿತವಾಗ್ಲೂ ತಪ್ಪು. ಬರೀ ರಾಯರಿಗೆ ಮಾತ್ರ ಅಲ್ಲ, ಯಾವುದೇ ದೇವ್ರಿಗಾಗಲಿ ಇವನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಗಮನನ ಸೆಳ್ಕೊಳ್ಳೋದಕ್ಕೆ. ಇದನ್ನು ಮಾಡೋದ್ರಿಂದ ಅವರ ದೃಷ್ಟಿ ನಮ್ಮ ಮೇಲೆ ಬೀಳತ್ತೆ. ಅವರ ದೃಷ್ಟಿ ನಮ್ಮ ಮೇಲೆ ಬಿತ್ತು ಅಂದರೆ, ಅವರ ಕೃಪೆ ನಮಗೆ ಸಿಗಬೇಕು ಅಂದರೆ ತುಂಬ ಪರೀಕ್ಷೆಗಳು ಎದುರಿಸ್ಬೇಕಾಗತ್ತೆ. ಆಗ ನಾವು ಮಾಡೋ ಪ್ರತಿಯೊಂದು ಕೆಲಸ, ನಾವಿಡೋ ಪ್ರತಿಯೊಂದು ಹೆಜ್ಜೆ ಅವರು ನೋಡ್ತಾ ಇರ್ತಾರೆ, ಪರೀಕ್ಷೆ ಮಾಡ್ತಾರೆ. ಆಗ ಎಂಥ ಕಷ್ಟ, ಎಂಥ ಸಂದರ್ಭ ಬಂದ್ರೂ ನಾವು ಸತ್ಯದಿಂದ ನಡ್ಕೊಂಡು ಹೋಗಬೇಕು. ಯಾರೇ ಆಗಲಿ ಒಂದು ಕೆಟ್ಟ ಕೆಲಸ ಮಾಡ್ತಾರೆ ಅಂದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಸಂದರ್ಭ ಅವರನ್ನು ಕೆಟ್ಟವ್ರನ್ನಾಗಿ ಮಾಡತ್ತೆ. ಅದರಿಂದ ತುಂಬ ತೊಂದರೆಗಳನ್ನೂ ಎದುರಿಸ್ಬೇಕಾಗತ್ತೆ. ಅದಕ್ಕೆ ನಾವು ಏನೇ ಕೆಲಸ ಮಾಡೋಕ್ಕೋದ್ರೂ ಎಂಥ ಸಂದರ್ಭ ಬಂದ್ರೇನು ಯಾವತ್ತೂ ದುಡ್ಕೋದಕ್ಕೆ ಹೋಗಬಾರ್ದು. ನಮ್ಮ ತನನ ನಾವು ಬಿಟ್ಕೊಡ್ಬಾರ್ದು. ಸತ್ಯವಾದ ದಾರಿಯಲ್ಲೇ ಹೋಗಬೇಕು. ಆಗ ಎಂಥ ಸಮಸ್ಯೆ ಬಂದ್ರೇನು ಅದು ದೊಡ್ಡ ಸಮಸ್ಯೆ ಅಂತ ಅನಿಸತ್ತೆ. ಆದರೆ ದಿನಗಳು ಹೋಗ್ತಾ ಹೋಗ್ತಾ ಅದೇ ಸಮಸ್ಯೆ ಚಿಕ್ಕದು ಆಗ್ತಾ ಹೋಗುತ್ತೆ. ಯಾವ ರೀತಿ ಒಂದು ಬೆಟ್ಟ ಹತ್ರದಿಂದ ದೊಡ್ಡದಾಗಿ ಕಾಣಿಸತ್ತೆ, ಅದೇ ಥರ ಮುಂದೆ ದೂರ ಹೋಗ್ತಾ ಹೋಗ್ತಾ ನಮ್ಮ ಕಿರು ಬೆರಳಷ್ಟು ಚಿಕ್ಕದಾಗಿ ಆಗತ್ತೆ. ನಾವು ಮಾಡೋ ವ್ರತಗಳು, ಸೇವೆಯಿಂದ ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿರತ್ತೆ. ಆಗ ಇಂಥ ಸಮಸ್ಯೆಗಳನ್ನೆಲ್ಲ ನಾವು ದುಡುಕಿ ನಿರ್ಧಾರ ತಗೊಂಡಿರ ನಾವು ಮಾಡೋ ಕೆಲಸ ಸರಿಯಾಗಿತ್ತು ಅಂದರೆ, ಸತ್ಯವಾದ ದಾರಿಯಲ್ಲಿ ನಡ್ಕೊಂಡು ಹೋದ್ವಿ ಅಂದರೆ ಆಗ ರಾಯರ ಸಂಪೂರ್ಣವಾದ ದೃಷ್ಟಿ ನಮ್ಮ ಮೇಲೆ ಬೀಳತ್ತೆ. ರಾಯರು ನಮಗೆ ಒಲಿತಾರೆ. ರಾಯರ ಕೃಪೆ ನಮಗೆ ಸಿಗತ್ತೆ. ಎಷ್ಟೋ ಜನ ತುಂಬ ವ್ರತ ಪೂಜೆ ಎಲ್ಲ ಮಾಡ್ತಾರೆ. ಆದರೆ ನಾವು ಆ ವ್ರತ ಪೂಜೆ ಮಾಡ್ತಾ ಇದ್ದೀವಿ ಅಂದರೆ ಅದು ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗದೇ ಜಾಸ್ತಿ. ಅಷ್ಟು ನಿಷ್ಠೆಯಿಂದ ಇರಬೇಕು. ನಾವು ಮಾಡೋ ಕೆಲಸ ಸರಿಯಾಗಿ ಇರಬೇಕು. ಕೆಟ್ಟ ಆಲೋಚನೆಗಳು ಇರ್ಕೂಡ್ದು. ಆಗ ಮಾತ್ರ ನಾವು ಮಾಡಿದ್ದು ವ್ರತ ಪೂಜೆ ಫಲ ನಮಗೆ ಸಿಗತ್ತೆ. ನಿಮಗೆ ಗೊತ್ತಾಗಿರತ್ತೆ ನಾವು ವ್ರತ ಏನಕ್ಕೆ ಮಾಡ್ತೀವಿ, ಸೇವೆ ಏನಕ್ಕೆ ಮಾಡ್ತೀವಿ, ಪೂಜೆ ಏನಕ್ಕೆ ಮಾಡ್ತೀವಿ ಅಂತ. ಇದ್ರ ಫಲ ನಮಗೆ ಸಿಗಬೇಕು ಅಂದರೆ ನಾವು ಯಾವ ರೀತಿ ಇರಬೇಕು ಅಂತ ನಾನು ತಿಳಿಸ್ಕೊಟ್ಟೆ. ಯಾರೇ ಆಗಲಿ ನೀವೇನಾದರೂ ವ್ರತ, ಸೇವೆ, ಪೂಜೆ ಮಾಡ್ತಾ ಇದ್ದೀರಾ ಅಂದರೆ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಸತ್ಯದಿಂದ, ಧರ್ಮದಿಂದ, ನಿಷ್ಠೆಯಿಂದ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ಅದರ ಫಲ ಸಿಗತ್ತೆ. ನಾವೇನೇ ಮಾಡಿದ್ರು ನಮ್ಮ ಮನಸ್ಸು ಚೆನ್ನಾಗಿದ್ರೇ ನಮ್ಗೆ ಒಳ್ಳೇದಾಗೋದು. ಒಳ್ಳೆ ಮನಸ್ಸಿಂದ ಏನೇ ಮಾಡಿದ್ರು ಎಲ್ಲ ಒಳ್ಳೇದಾಗತ್ತೆ. ಅದೇ ಮನಸ್ಸು ಚೆನ್ನಾಗಿಲ್ದಿರ ನಾವೇನೇ ಮಾಡಿದ್ರು ಅದು ಕೆಟ್ಟದೇ ಆಗತ್ತೆ. ನಾನು ನಿಮಗೆ ಎಷ್ಟೋ ಥರ ಸೇವೆಗಳು, ಪೂಜೆಗಳನ್ನ ಹೇಳಿದ್ದೀನಿ. ನೀವು ಈ ಸೇವೆಗಳು, ಪೂಜೆಗಳು ಮಾಡ್ತಾ ಇದ್ದೀರಾ ಅಂದರೆ ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ಮುಂದೆ ಹಲವಾರು ಸೇವೆಗಳು, ಹಲವಾರು ಪೂಜೆಗಳನ್ನ ತಿಳಿಸ್ಕೊಡ್ತೀನಿ. ಇನ್ನು ಮುಂದೆ ಇದೇ ಥರ ಒಳ್ಳೊಳ್ಳೆ ವಿಡಿಯೋಗಳನ್ನೂ ಮಾಡ್ತೀನಿ. ಯಾರು ಇದ್ದಾರೆ ಅಂತ ಕಮೆಂಟ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.